ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಇವತ್ತು ನಾನು ಟ್ರೈನ್ನಲ್ಲಿ ಮುರುಡೇಶ್ವರಕ್ಕೆ ಹೋಗ್ತಿದ್ದೇನೆ. ನಾನು ಇವತ್ತು ಕುಂದಾಪುರ ಸ್ಟೇಷನಿಗೆ ಬಂದಿದ್ದೇನೆ. ಬನ್ನಿ ಗೈಸ್, ಇನ್ನು ಕಲೆಕ್ಷನ್ನಲ್ಲಿ ನಮ್ಮ ಟ್ರೈನ್ ಬರಲಿದೆ. ಬನ್ನಿ ನೋಡೋಣ. ನೋಡ್ಬೋದು, ಇದು ನಮ್ಮ ಕುಂದಾಪುರ ಸ್ಟೇಷನ್. ನಮ್ಮ ಟ್ರೈನ್ ಬಂದಿದೆ ಗೈಸ್. ನೋಡ್ತಾ ಇದ್ದೀರಲ್ಲ, ಇದಲ್ಲ, ಇಲ್ಲಿದೆ ನೋಡಿ, ಇದು ನಮ್ಮ ಟ್ರೈನು. ಟ್ರೈನ್ ನೋಡ್ತಾ ಇದ್ದೀರಲ್ಲ, ಇದೇ ನಾನು ಟ್ರೈನ್ನಲ್ಲಿ ಇವತ್ತು ಜರ್ನಿ ಮಾಡೋದು ಮುರುಡೇಶ್ವರಕ್ಕೆ. ಬನ್ನಿ ಗೈಸ್, ಟ್ರೈನ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೇನೆ. ಟ್ರೈನ್ ಖಾಲಿ ಇದೆ ಗೈಸ್, ಟ್ರೈನ್ ಫುಲ್ ಖಾಲಿ ಇದೆ, ಎಲ್ಲ ಸೀಟ್ ಖಾಲಿ ಇದೆ. ಆ ಟ್ರೈನ್ ಹೋಗ್ತಾ ಇದೆ. ಈಗ ನಮ್ಮ ಟ್ರೈನ್ ಹೊರಟಿದೆ ಗೈಸ್. ಸೊ ಅದಕ್ಕೆ ನಾನೀಗ ಹೋಗ್ತಾ ಇದ್ದೇನೆ ಮುರುಡೇಶ್ವರಕ್ಕೆ. ಬಾಯ್ ಕುಂದಾಪುರ. ನೀವು ನೋಡ್ತಾ ಇದ್ದೀರಲ್ಲ ಕುಂದಾಪುರ ಸ್ಟೇಷನ್ ಹೇಗಿದೆ ಅಂತ ತೋರಿಸ್ತೇನೆ ನಿಮಗೆ. ನೀವು ಟ್ರೈನ್ನಲ್ಲಿ ಜರ್ನಿ ಮಾಡುವಾಗ ಒಳ್ಳೆ ವ್ಯೂ ಪಾಯಿಂಟ್ ಸಿಗ್ತದೆ, ನಿಮಗೆ ಒಳ್ಳೆ ಸೀನರಿ ಸಿಗ್ತದೆ, ವ್ಯೂ ಪಾಯಿಂಟ್ ಸಿಗ್ತದೆ. ಈಗ ಈ ಟೈಮಲ್ಲಿ ಹೋದರೆ ಒಳ್ಳೆ ಹಿಮ ತೊಡಗ್ತದೆ, ಫುಲ್ ಹಿಮದಿಂದ ಕವರ್ ಆಗ್ತದೆ ಎಲ್ಲ ಪ್ಲೇಸಸ್. ಮತ್ತು ಮಳೆ ಬಂದರೆ ಅಂತೂ ಒಳ್ಳೆ ಸಾಲಿಡ್ ಅಂತ ತೋರಿಸ್ತದೆ. ಈಗ ನಮ್ಮ ಟ್ರೈನ್ ಫಸ್ಟ್ ಟನಲ್ ಸಿಗ್ತದೆ ನಮಗೆ. ಇದು ಬೈಂದೂರಿನಲ್ಲಿ ಇದೆ ಗೈಸ್. ಬೈಂದೂರಿನಲ್ಲಿ ಫಸ್ಟ್ ಟನಲ್ ಸಿಗ್ತದೆ ನಮಗೆ. ನೀವು ನೋಡ್ತಾ ಇದ್ದೀರಲ್ಲ, ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇಲ್ಲಿ ನೋಡಿ. ನಿಮಗೆ ತೋರಿಸ್ತೇನೆ ಒಳ್ಳೆ ವ್ಯೂ ಪಾಯಿಂಟು ಹೇಗಿದೆ ಅಂತ. ಫುಲ್ ಗ್ರೀನರಿಯಿಂದ ಕವರ್ ಆಗಿದೆ ಫುಲ್ಲು. ಇಲ್ಲಿ ಮಳೆ ಬಂದರೆ ಅಂತೂ ಫುಲ್ ಏನೂ ತೋರಲ್ಲ ನಿಮಗೆ. ನೀವು ನೋಡಿದ್ದೀರಾ ಹಿಂದೆ ವಿಡಿಯೋ ಹೇಗಿದೆ ಅಂತ. ಫೈನಲಿ ನಾವು ಈಗ ಮುರುಡೇಶ್ವರ ಹತ್ತಿರ ರೀಚ್ ಆಗಿದ್ದೇವೆ. ನಿಮಗೆ ಇನ್ನೊಂದು ವಿಶೇಷತೆ ಏನಂದರೆ, ನೀವು ಟ್ರೈನಲ್ಲಿ ಎಲ್ಲಿ ಹೋಗಿದ್ದಾರೆ, ನಿಮಗೆ ಟ್ರೈನಲ್ಲಿ ಎಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ ದೇವರು, ಅದು ನಿಮಗೆ ತೋರ್ತದೆ. ನೀವು ಯಾವುದೇ ಟ್ರೈನಲ್ಲಿ ಹೋಗಿ, ನೀವು ಮಂಗಳೂರಿಂದ ಗೋವಾಕ್ಕೆ ಬೇಕಾದ್ರೆ ಹೋಗಿ, ಮುರುಡೇಶ್ವರದಿಂದ ಎಲ್ಲಿ ಬೇಕಾದ್ರೆ ಹೋಗಿ, ನೀವು ಟ್ರೈನಲ್ಲಿ ನಿಮಗೆ ಇದು ಒಳ್ಳೆ ವ್ಯೂ ಪಾಯಿಂಟ್ ತೋರ್ತದೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ ನಿಮಗೆ. ಇನ್ನು ಸದ್ಯದಲ್ಲಿ ನಮ್ಮ ಸ್ಟೇಷನ್ ಬರಲಿದೆ. ನಾವು ನಿಮಗೆ ಸ್ಟೇಷನ್ ಬಂದ ಮೇಲೆ ತೋರಿಸ್ತೇನೆ ನಿಮಗೆ. ಟ್ರೈನ್ನಲ್ಲಿ ಇಳಿದುಕೊಂಡು ಸೀದಾ ನಮ್ಮ ಟ್ರೈನ್ ಹೊರಡ್ತಾ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಬಾಯ್ ಟ್ರೈನ್. ನೆಕ್ಸ್ಟ್ ಟೈಮ್ ಸಿಗೋಣ. ನೆಕ್ಸ್ಟ್ ಟೈಮ್ ಜರ್ನಿ ಮಾಡ್ತೇನೆ ನಿನ್ನ ಜೊತೆಗೆ. ನೀವು ನೋಡ್ತಾ ಇದ್ದೀರಲ್ಲ, ನಿಮ್ಮ ಎಂಟ್ರಿ ಆಗುವಾಗ ನಿಮಗೆ ಶಿವನ ಮೂರ್ತಿ ತೋರ್ತದೆ. ಒಳ್ಳೆ ಇದೆ ಅದು ಮೂರ್ತಿ. ಏನಂದರೆ ನಿಮಗೆ ಇಲ್ಲಿ ತುಂಬ ಅಂಗಡಿಗಳು ಸಿಗ್ತದೆ, ಬಟ್ಟೆ ಅಂಗಡಿ. ಒಳ್ಳೆ ಬಟ್ಟೆ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಒಳ್ಳೆ ಆಫರ್ ಕೊಡ್ತಾರೆ ಇಲ್ಲಿ. ನಿಮಗೆ ಎಡಗಡೆಯಿಂದ ನಿಮಗೆ ಮುರುಡೇಶ್ವರ ಸ್ಟೇಷನ್ ಹೇಗಿದೆ ಅಂತ ನಾನು ತೋರಿಸ್ತೇನೆ. ಬನ್ನಿ, ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮುರುಡೇಶ್ವರ ಸ್ಟೇಷನ್. ಇಲ್ಲಿ ನಿಮಗೆ ಆಟೋಗಳು ಸಿಗ್ತದೆ. ನೀವು ಆಟೋಯಿಂದ ಹೋಗ್ಬೋದು, ಬಸ್ಸಿಂದ ಕೂಡ ಹೋಗ್ಬೋದು. ಏನಂದರೆ ನೀವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಎಡಗಡೆ ಬಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿ ನಿಮಗೆ ಮುಖಮಂಟಪ ತೋರ್ತದೆ. ಅಲ್ಲಿವರೆಗೆ ನೀವು ನಡ್ಕೊಂಡು ಹೋದ ಕೂಡಲೇ ಅಲ್ಲಿ ನಿಮಗೆ ಒಂದು ಗೌರ್ಮೆಂಟ್ ಬಸ್ ಸಿಗ್ತದೆ. ಆ ಬಸ್ಸಲ್ಲಿ ನೀವು ಹೋಗ್ಬೋದು. ನಾನು ನಿಮಗೆ ತೋರಿಸ್ತೇನೆ ಅಲ್ಲಿ ಮುಖಮಂಟಪ ಹೇಗಿದೆ ಅಂತ. ಇನ್ನೊಂದು, ನಿಮಗೆ ಸ್ಕೂಬಾ ಡೈವಿಂಗ್ ಮಾಡೋದಿದ್ದರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಅಲ್ಲಿ ನಂಬರ್ ಕೂಡ ಇದೆ. ನೀವು ಸೇವ್ ಮಾಡ್ಕೊಳ್ಳಬೇಕಿದೆ ನಂಬರ್ ಕೂಡ. ವಾಯ್ಸ್ ನಿಮಗೆ ನಾನು ಕಮ್ಮಿ ಬಜೆಟ್ನಲ್ಲಿ ಕರ್ಕೊಂಡು ಹೋಗ್ತೇನೆ. ನಾನು ಈಗ ಫಸ್ಟ್ ಕುಂದಾಪುರದಿಂದ ಮುರುಡೇಶ್ವರಕ್ಕೆ ಬಂದಿದ್ದು ಬರೀ 25 ರೂಪಾಯಿ. ಮತ್ತು ನಿಮಗೆ ಹೋಗುವಾಗ ನಾನು ಎಷ್ಟು ಖರ್ಚಾಯಿತು ಅಂತ ಲಾಸ್ಟಿಗೆ ನಾನು ಹೇಳ್ತೇನೆ. ನೀವು ಕೂಡ ನೋಡಿ, ಲಾಸ್ಟ್ವರೆಗೂ ನೋಡಿ, ಮತ್ತು ಸಪೋರ್ಟ್ ಮಾಡಿ ಕೂಡ. ಮತ್ತು ನಾನು ಫಸ್ಟ್ ಟೈಮಲ್ಲ ಹೋಗ್ತಾ ಇರೋದು, ಸುಮಾರು ಟೈಮ್ ಹೋಗಿದ್ದೇನೆ. ಸುಮಾರು ವರ್ಷ ಹಿಂದೆ ಹೋಗಿದ್ದೆ. ಈಗ ನಾನು ಮತ್ತೆ ವಾಪಸ್ ಹೋಗ್ತಾ ಇದ್ದೇನೆ. ಫೈನಲಿ ಇಲ್ಲಿ ಮುಖಮಂಟಪ ಹತ್ತಿರ ರೀಚ್ ಆಗಿದ್ದೇನೆ. ನೋಡಿ, ಇದೇ ಮುಖಮಂಟಪ ನಿಮಗೆ ಸಿಗೋದು. ದೇವಸ್ಥಾನ ಒಳಗಡೆ ಹೋಗೋದು ಇದೇ ಎಂಟ್ರಿ ನಿಮಗೆ. ಇಲ್ಲೇ ನೀವು ಒಳಗಡೆ ಹೋಗಬೇಕು. ಅಲ್ಲಿ ನಿಮಗೆ ಬಸ್ಸು ಬರ್ತದೆ. ಅಲ್ಲಿಂದ ನೀವು ಸೀದಾ ಬಸ್ ಸ್ಟ್ಯಾಂಡಿಗೆ ಅವರು ಬಿಡ್ತಾರೆ. ಅಲ್ಲಿಂದ ಒಂದು 500 ಮೀಟರ್ ಏನೋ ಅಷ್ಟೇ, ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ನಿಮಗೆ ನಡ್ಕೊಂಡು ಹೋಗುವಾಗ ಒಳ್ಳೆ ಒಂದು ದೇವಸ್ಥಾನ ನಿಮಗೆ ಗೋಪುರ ತೋರ್ತದೆ.
ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಅಲ್ಲಿ ನಾನು ನಿಮಗೆ ತೋರಿಸ್ತೇನೆ. ನಿಮಗೆ ದೇವಸ್ಥಾನ ಗೋಪುರ. ನೀವು ಹೋಗುವಾಗ ಸುಮಾರು ಅಂಗಡಿಗಳು ಸಿಗ್ತದೆ. ಇನ್ನೊಂದು ಇಲ್ಲಿ ಹೋಗುವಾಗ ನಿಮಗೆ ಕೆರೆ ಸಿಗ್ತದೆ ಒಂದು ದೇವಸ್ಥಾನದ. ಇದು ಹೊಸದು ಕಟ್ತಿದ್ದಾರೆ, ಇನ್ನೂ ಕೂಡ ಓಪನಿಂಗ್ ಆಗಿಲ್ಲ. ಫೈನಲಿ ನಾನು ಗೋಪುರ ತೋರಿಸ್ತಾ ಇದ್ದೇನೆ. ಏನಂದರೆ ಇಲ್ಲಿ ವಿಶೇಷತೆ ಅಂದರೆ ನಿಮಗೆ ಮೇಲೆ ಟಾಪ್ ಕಡೆ ಅಲ್ಲಿ ತೋರ್ತಾ ಇದೆಯಲ್ಲ, ನೀವು ಅಲ್ಲಿ ಕೂಡ ಹೋಗ್ಬೋದು ಲಿಫ್ಟಿಂದ. ನಾನು ನಿಮಗೆ ಆಮೇಲೆ ತೋರಿಸ್ತೇನೆ. ಈಗ ನಾನು ಸೀದಾ ಈಗ ದೇವರ ದರ್ಶನ ಮಾಡಿ ಆಮೇಲೆ ಅಲ್ಲಿ ಮೇಲೆ ಹೋಗ್ತೇನೆ. ನಿಮಗೆ ಒಳಗೆ ಹೋಗುವಾಗ ಇಲ್ಲೇ ನಾನು ನಿಮಗೆ ತೋರಿಸ್ತೇನೆ, ತಡೀನಿ. ಅಲ್ಲೇ ನಿಮಗೆ ಲಿಫ್ಟಿನ ಇದೆ. ಅಲ್ಲೇ ನೀವು 30 ರೂಪಾಯಿ ಕೊಟ್ಟು ಸೀದಾ ನೀವು ಲಿಫ್ಟ್ ಮೇಲೆ ಹೋಗ್ಬೋದು. ನಾನು ನಿಮಗೆ ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತಾ ಇದ್ದೇನೆ. ಅದಾದಮೇಲೆ ನಾನು ಸೀದಾ ಕಾಲು ತೊಳೆದು ಸೀದಾ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೇನೆ. ಇಲ್ಲಿ ನಾನು ಸೋಮವಾರ ಬಂದಿದ್ದೆಲ್ಲ, ತುಂಬ ಜನ ಇದ್ದಾರೆ ಇಲ್ಲಿ, ತುಂಬ ಕ್ರೌಡ್ ಇದೆ ಇಲ್ಲಿ, ತುಂಬ ಜನ ಇದ್ದಾರೆ. ಮತ್ತು ಎಲ್ಲ ದಿನ ಇರ್ತಾರೆ ಜನ. ಇನ್ನೊಂದು ಏನಂದರೆ ನಾನು ನಿಮಗೆ ಬೀಚ್ ತೋರಿಸ್ತೇನೆ, ಬೀಚಿನ ವ್ಯೂ ಪಾಯಿಂಟ್ ತೋರಿಸ್ತೇನೆ ನಿಮಗೆ. ಬೀಚ್ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ, ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಮತ್ತು ನಾನು ನಿಮಗೆ ಮೇಲ್ಗಡೆಯಿಂದ ತೋರಿಸ್ತೇನೆ ವ್ಯೂ ಪಾಯಿಂಟ್, ಬೀಚು ಹೇಗಿದೆ ಅಂತ. ಈಗ ನಾನು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೇನೆ. ಬನ್ನಿ ಗೈಸ್, ದೇವಸ್ಥಾನ ಒಳಗಡೆ ಹೋಗೋಣ. ನಾನು ಒಳಗಡೆ ಬಂದಿದ್ದೇನೆ. ನೀವು ನೋಡ್ತಾ ಇದ್ದೀರಲ್ಲ, ಒಳ್ಳೆ ವ್ಯೂ ಪಾಯಿಂಟ್ ಸಿಗ್ತದೆ ನಿಮಗೆ ಇಲ್ಲಿ. ಒಳ್ಳೆ ದೇವರ ದರ್ಶನ. ನಮಗೆ ಏನಂದರೆ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ, ಒಳಗಡೆ ವೀಡಿಯೋ ಅಲೌಡ್ ಇಲ್ಲ. ಸೊ ಅದಕ್ಕೆ ನಾನು ಎಡಗಡೆ ವೀಡಿಯೋ ಮಾಡಿದ್ದೇನೆ. ಎಡಗಡೆ ದೇವರು ಯಾವುದೆಲ್ಲ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ, ನೀವು ಎಡಗಡೆ ವೀಡಿಯೋ ಮಾಡ್ಬೋದು. ಒಳಗಡೆ ನಿಮಗೆ ಅಲೌಡ್ ಇಲ್ಲ ವೀಡಿಯೋ ಮಾಡಲಿಕ್ಕೆ. ಒಳ್ಳೆ ದೇವಸ್ಥಾನ ಇದೆ, ಒಂದು ಸಣ್ಣ ದೇವಸ್ಥಾನ ಇದೆ ಇಲ್ಲಿ. ದೇವಸ್ಥಾನ ನೋಡ್ತಾ ಇದ್ದೀರಲ್ಲ, ನೋಡಿ ಗೈಸ್. ನಿಮಗೆ ದೇವಸ್ಥಾನ ಒಳಗಡೆ ಸುವರ್ಣ ರಥ ಇದೆ. ಇದು ಚಿನ್ನದ ರಥ, ಚಿನ್ನದಿಂದ ಫುಲ್ಲು ಕವರ್ ಆಗಿದೆ. ಇದು ಚಿನ್ನದಿಂದನೇ ಮಾಡಿದ್ದು ರಥ. ನೋಡ್ತಾ ಇದ್ದೀರಲ್ಲ, ನನ್ನ ಹಿಂದಗಡೆ ಶಿವ. ಫೈನಲಿ ನಾನೀಗ ದರ್ಶನ ಮುಗಿಸಿ, ನಾನು ನಿಮ್ಗೆ ಹೇಳಿದ್ನಲ್ಲ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ, ನಿಮಗೆ ತೋರಿಸ್ತೇನೆ ಮಾಹಿತಿ. ಅಲ್ಲಿ 12 ಗಂಟೆವರೆಗೆ ಮಾತ್ರ ಓಪನು. ಮತ್ತು ದೊಡ್ಡವರಿಗಾದರೆ 30 ರೂಪಾಯಿ, ಚಿಕ್ಕ ಮಕ್ಕಳಿಗಾದರೆ 10 ರೂಪಾಯಿ. ನಾನು 30 ರೂಪಾಯಿ ಕೊಟ್ಟು ಸೀದಾ ಇಲ್ಲಿ. ಇನ್ನೊಂದು ವಿಶೇಷ ಏನಂದರೆ ನಿಮಗೆ ಇಲ್ಲಿ 18 ಫ್ಲೋರ್ ಸಿಗ್ತದೆ. ನಾನೀಗ 18 ಫ್ಲೋರ್ ಮೇಲೆ ತೋರಿಸ್ತೇನೆ ನಿಮ್ಗೆ, 18 ಫ್ಲೋರ್ ಮೇಲಿಂದ. ಮತ್ತು ನಿಮ್ಗೆ ಅಲ್ಲಿ ಗಾಳಿ ಸಿಗ್ತದೆ, ಒಳ್ಳೆ ಏನು ಗಾಳಿ ಅಂದರೆ. ಮತ್ತು ಮಳೆ ಕೂಡ ಬಂದರೆ ಸೀದಾ ನೀರು ಒಳಗಡೆ ಬರ್ತಾ ಇದೆ. ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನೀಗ 18 ಫ್ಲೋರ್ ಮೇಲೆ ಇದ್ದೇನೆ. ನಾನು ನಿಮಗೆ ಸಮುದ್ರ ಫಸ್ಟ್ ತೋರಿಸ್ತೇನೆ, ಸಮುದ್ರ ಹೇಗಿದೆ ಅಂತ ನಿಮಗೆ ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೇನೆ. ನೋಡ್ತಾ ಇದ್ದೀರಲ್ಲ, ಏನು ತೋಳಲ್ಲ, ಎಲ್ಲ ಮಂಜಿನ ಎಲ್ಲ ಹಿಮ ಇದೆ ಇಲ್ಲಿ. ಬೆಳಿಗ್ಗೆ ಬಂದಿದ್ನಲ್ಲ, ಸೊ ಅದಕ್ಕೆ ಫುಲ್ಲು ಹಿಮ ಕವರ್ ಆಗಿದೆ. ಮತ್ತು ಮಳೆ ಕೂಡ ಬರ್ತಾ ಇದೆ ಸ್ವಲ್ಪ. ಅದಕ್ಕೆ ಒಳ್ಳೆ ನಿಮಗೆ ಇದು ನಮ್ಮ ಎಂಟ್ರಿ ಗೈಸ್. ನಾನು ಫಸ್ಟ್ ಅಲ್ಲಿ ರೋಡಿಂದ ಬಂದಿದ್ದೆಲ್ಲ, ಅದೇ ನಮ್ಮ ಎಂಟ್ರಿ. ಈಗ ಮೇಲ್ಗಡೆಯಿಂದ ದೇವರು ಹೇಗೆ ತೋರ್ತದೆ ಅಂತ ನಿಮಗೆ ತೋರಿಸ್ತೇನೆ. ನಮಾಮಿ ಶಂಭುಂ ಪುರುಷಂ ಪುರಾಣ ನಮಾಮಿ ಸರ್ವಜ್ಞಮಪಾರ ಭಾವಂ ನಮಾಮಿ ರುದ್ರಂ ಪ್ರಭುಮಕ್ಷಯಂತಂ ನಮಾಮಿ ಶರ್ವಂ ಶಿರಸಾ ನಮಾಮಿ ದೇವಂ ಪರಮವ್ಯಂ ಉಮಾಪತಿ ಲೋಕಗುರುಂ ನಮಾಮಿ ದಾರಿದ್ರ್ಯವಿದಾರಣಂ ನಮಾಮಿ ರೋಗಾಪಹರಂ ನಮಾಮಿ ಕಲ್ಯಾಣಮಚಿಂತ್ಯರೂಪಂ ನಮಾಮಿ ವಿಶ್ವೋದ್ಭವೀಜರೂಪಂ ನಮಾಮಿ ವಿಶ್ವಸ್ಥಿತಿಕಾರಣಂ ನಮಾಮಿ ಸಂಹಾರಕರಂ. ನೋಡಿ, ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಹಿಂದ್ಗಡೆ ನಾನು ಅದು ಎಂಟ್ರಿ ಹೇಳಿದ್ನಲ್ಲ ಫಸ್ಟಿಗೆ, ಅದೇ ವಾಪಸ್ ತೋರಿಸ್ತಾ ಇದ್ದೇನೆ. ನಮಾಮಿ ಕಾರುಣ್ಯಕರಂ ಭವಸ್ಯ ಭಯಂಕರಂ ವಾಪಿ ಸದಾ ನಮಾಮಿ ದಾತಾರಂ ದೀಪ್ಸಿತಾನ ನಮಾಮಿ ಸೋಮೇಶಮುಮೇಶಮಾದಮಾಮಿ ವೇದತ್ರಯಲೋಚನಂ ತಂ ನಮಾಮಿ ಮೂರ್ತಿತ್ರಯವರ್ಜಿತಂ ತಂ ನಮಾಮಿ ಪುಣ್ಯಂ ಸದಸದ್ವ್ಯಾತಿತಂ ನಮಾಮಿ ತಂ ಪಾಪಹರಂ ನಮಾಮಿ ವಿಶ್ವಸಹಿತೆ ರತ್ತ ನಮಾಮಿ ರೂಪಾಣಿ ಬಹುನಿ ಧತ್ತೆ ಯೋ ವಿಶ್ವಗೋಪ್ತಾ ಸದಸತ್ ಪ್ರಣೇತ ನಮಾಮಿ
विश्वपतिं नमामि यज्ञेश्वरं सम्प्रति हव्यकव्यं तथागतिं लोकसदाशिवो यः आराधितो यश्च ददाति सर्वा नमामि दानप्रियमिष्टदेवं नमामि सोमेश्वरं स्वतन्त्रम् उमापतिं तं विजयं नमामि नमामि विघ्नेश्वरनन्दिनाथं पुत्रप्रियं तं शिरसा नमामि देवं भवदुःखशोकविनाशनं चन्द्रधरं नमामि नमामि गङ्गाधरमीशमीड्यमुमाददं देववरं नमामि नमाम्यजादिशपुरन्दरादिसुरासुरैरचितपादपद्मं नमामि देवी मुखवादनान इक्षार्थमक्षित्रितयं यैष पञ्चामृतैर्गन्धसुधूपदीपैर्विचित्रपुष्पैर्विधैश्च मन्त्रैः अन्नप्रकारैः सकलोपचारैः सम्पूजितं सोममहं नमामि ಅದಾದಮೇಲೆ ನಾನು ಸೀದಾ ಕೆಳಗೆ ಬಂದು ಅದು ದೇವರ ಹತ್ತಿರ ಹೋಗಿದ್ದೆ. ಅಲ್ಲಿ ಒಂದು ಫೋಟೋ ತೆಗೆದು ಸೀದಾ ಅಲ್ಲಿ ಮೇಲ್ಗಡೆ ಒಂದು ದೇವರು ಇದೆ, ಅಲ್ಲಿ ಕೂಡ ನೀವು ಹೋಗಿ ನಾನು ನಿಮಗೆ ತೋರಿಸ್ತೇನೆ. ನಾನು ಕೂಡ ಅಲ್ಲಿ ಹೋಗ್ತಾ ಇದ್ದೇನೆ ಈಗ. ನೀವು ಕೂಡ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಹೋಗೋದು. ಇಲ್ಲಿಂದ ಹೇಗೆ ತೋರ್ತಾ ಇದೆಯಲ್ಲ, ಹತ್ತಿರದಿಂದ ಒಳ್ಳೆ ತೋರ್ತದೆ ಗೈಸ್. ಇನ್ನೊಂದು ಏನಂದರೆ ನಿಮಗೆ ಅಲ್ಲಿ ಫೋಟೋ ತೆಗಿಲಿಕ್ಕೆ ಅವಕಾಶ ಕೂಡ ಇದೆ. ನೀವು ಫೋಟೋ ಕೂಡ ತೆಗಿಬಹುದು ಅಲ್ಲಿ. ನಮಾಮಿ ನಿತ್ಯಂ ಶರಮಕ್ಷರಂ ನಮಾಮಿ ಚಿದ್ರೂಪಮೇ ಅಭಾಮಂ ತ್ರಿಲೋಚನಂ ತಂ ಶಿರಸಾ ನಮಾಮಿ ಯಜ್ಞೇಶ್ವರಂ ಸಂಪ್ರತಿ. ಇನ್ನೊಂದು ಏನಂದರೆ ನಾನು ಅಲ್ಲಿ ಇನ್ನೊಂದು 30 ರೂಪಾಯಿ ಕೊಟ್ಟು ಇಲ್ಲಿ ಒಳಗಡೆ ಹೋಗಿ ಇಲ್ಲಿ ಎಲ್ಲ ಹಿಸ್ಟ್ರಿ ಇದೆ, ಇಲ್ಲಿ ಹೇಗೆ ಎಲ್ಲ ಇದಾಗಿತ್ತು, ಯುದ್ಧ ಎಲ್ಲ ಆಗಿತ್ತು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಸ್ವತಂತ್ರಂ ಉಮಾಪತಿಂ तं ವಿಜಯಂ ನಮಾಮಿ ನಮಾಮಿ ವಿಘ್ನೇಶ್ವರನಂದಿನಾಥಂ ಪುತ್ರಪ್ರಿಯಂ तं ಶಿರಸಾ ನಮಾಮಿ ದೇವಂ ವರದುಃಖಶೋಕವಿನಾಶನಂ ಚಂದ್ರಧರಂ ನಮಾಮಿ ನಮಾಮಿ ಗಂಗಾಧರಮೀಶಮೀರ್ಯमुमाददं ದೇಗಭರಂ ನಮಾಮಿ ನಮಾಮಿ ಕಲ್ಯಾಣಮಚಿಂತರೂಪಂ ನಮಾಮಿ ವಿಶ್ವೋದ್ಭವೀಜರೂಪಂ ನಮಾಮಿ ವಿಶ್ವಸ್ಥಿತಿಕಾರಣಂ ನಮಾಮಿ ಸಂಹಾರಕರಂ ನಮಾಮಿ ಗೌರಿ ಪ್ರಿಯಮವ್ಯಯಂ ನಮಾಮಿ ನಿತ್ಯಂ ಕ್ಷರಮಕ್ಷರಂ ನಮಾಮಿ ಚಿದ್ರೂಪಮೀಯಭಾವಂ ತ್ರಿಲೋಚನಂ तं ಶಿರಸಾ ನಮಾಮಿ ಶಮ್ನೇಶ್ವರ ಸಂಪ್ರತಿ ಹವ್ಯತವಂ ತತಿಂ ಕತಿಂ ಲೋಕಸದಾಶಿವೋ ಯಃ ಆರಾಧಿತೋ ಯಶ್ಚ ದದಾತಿ ಸರ್ವಾ ನಮಾಮಿ ದಾನಪ್ರಿಯಮಿಷ್ಟದೇವಂ ನಮಾಮಿ ಸೋಮೇಶ್ವರಂ ಸ್ವತಂತ್ರಂ ಮಮಾಪತಿಂ तं ವಿಜಯಂ ನಮಾಮಿ ನಮಾಮಿ ವಿಘ್ನೇಶ್ವರಮಂ ಗಣಾಥಪುತ್ರಪ್ರಿಯಂ तं ಶಿರಸಾ ನಮಾಮಿ ದೇವಂ ಭವದುಃಖಶೋಕವಿನಾಶನಂ ಚಂದ್ರಧರಂ ನಮಾಮಿ ನಮಾಮಿ ಗಂಗಾಧರ್ಮೀಶಮೀಡ್ಯಮುಮಾದಹಂ ದೇವರವಂ ನಮಾಮ್ಯಜಾದೀಶ ಪುರಂದರಾದಿಸುರ. ಯಾರೆಲ್ಲ ಇಲ್ಲಿ ಬಂದಿದ್ದೀರಾ ಕಾಮೆಂಟ್ನಲ್ಲಿ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಯಾರೆಲ್ಲ ಬರಲಿಲ್ಲ ದಯವಿಟ್ಟು ಬನ್ನಿ ಆಯಿತಾ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ ನಿಮಗೂ ಕೂಡ. ಮತ್ತು ಏನಂದರೆ ನಿಮಗೆ ಊಟ ಕೂಡ ಇದೆ ಇಲ್ಲಿ ಟಿಕೆಟ್ ತೊಗೊಳ್ಬೇಕು, ಫ್ರೀ ಅದು ಊಟ. ನಿಮಗೆ ಒಳ್ಳೆ ಊಟ ಸಿಗ್ತದೆ ಇಲ್ಲಿ. ಒಳ್ಳೆ ಊಟ ಅಂದರೆ ಒಂದೇ ಥರ, ಎಲ್ಲರಿಗೂ ಒಂದೇ ಥರ ಊಟ. ನಾನು ನಿಮಗೆ ಫಸ್ಟ್ ಬರೋದು ಪಾಯಸ, ಅದಾದಮೇಲೆ ಎಲ್ಲ ಅನ್ನ ಪ್ರಸಾದ. ನಿಮಗೆ ಇನ್ನೊಂದು ಲಗೇಜ್ ಇಡಲಿಕ್ಕೆ ಇಲ್ಲ ಅವಕಾಶ ಇದೆ. ಅದು ಎಲ್ಲಿ ಅಂದರೆ ನೀವು ಫಸ್ಟ್ ಎಂಟ್ರೆನ್ಸ್ ಆಗ್ತಿರಲ್ಲ, ಅಲ್ಲಿ ಅದು ಲಗೇಜ್ ಇಡಲಿಕ್ಕೆ ಅವಕಾಶ ಕೂಡ ಇದೆ ಅಲ್ಲಿ. ಇನ್ನೊಂದು ಗೈಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪಡಪಡ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.